ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇವತ್ತಿನ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಈ ಪ್ರೀತಿಯಲ್ಲಿ, ನಿಮ್ಮ ಅಥವಾ ಅವರ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಓಕೆ, ಸೊ ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ನೋಡುವಂಥ ರೀಡಿಂಗ್ ನಿಮ್ಮ ಪರ್ಸನ್ನು ನೋಡ್ತಿದ್ರೆ ಅದು ಅವ್ರಿಗೂ ರೆಸೊನೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದು ರೆಸೊನೇಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಈ ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಏನಿದೆ ಈ ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ? ಪ್ಲೀಸ್ ಏಂಜಲ್ಸ್ ಯೂನಿವರ್ಸ್, ಈ ಪ್ರೀತಿಯಲ್ಲಿನ ಕರೆಂಟ್ ಎನರ್ಜಿ ಏನಿದೆ? Knight of Pentacles, okay, Knight of Pentacles, Nine of Wands, Taros, Virgo, Capricorn ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ವ್ಯಾಂಡ್ಸ್ ಕಾರ್ಡ್ ಬರ್ತಿದೆ. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಸೊ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು. ಓಕೆ, ಏಸ್ ಆಫ್ ವ್ಯಾಂಡ್ಸ್, ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಪರ್ಸನ್ಗೆ ಇಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಪರ್ಸನ್ ನಿಮಗೆ ಪ್ರಪೋಸ್ ಮಾಡೋದಕ್ಕೆ ಸ್ಟಕ್ ಫೀಲ್ ಮಾಡ್ತಿದ್ದಾರೆ, ಲೈಕ್ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮ್ಮ ಹತ್ರ ಅವರ ಫೀಲಿಂಗ್ಸನ್ನು ಹೇಳ್ಕೊತಿದ್ದಾರೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಅಗೈನ್ ಪೇಜ್ ಆಫ್ ಪೆಂಟಿಕಲ್ಸ್. ಆ ಒಂದು ಪರ್ಸನ್ ನಿಮ್ಮ ಹತ್ರ ಅವರ ಪ್ರೀತಿಯನ್ನು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋತಿದ್ದಾರೆ. ಓಕೆ, ಸೊ ಬಟ್ ಇಟ್ ವಿಲ್ ಟೇಕ್ ಟೈಮ್ ತಗೊಳುತ್ತೆ. ಆ ಒಂದು ಪರ್ಸನ್ ನಿಮ್ಮ ಪ್ರೀತಿಯನ್ನು, ನಿಮಗೆ ಅವರ ಪ್ರೀತಿಯನ್ನು ಹೇಳಬೇಕು ಅಂತ ಹೇಳಿದ್ರೆ ಮೇ ಬಿ ಕೆಲವರಿಗೆ 1 ಮಂತ್ ಟೈಮ್ ತಗೋಬಹುದು, ಇನ್ನು ಕೆಲವರಿಗೆ 9 ಡೇಸ್ 1 ಡೇಸ್ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಪರ್ಸನ್ ಟೈಮ್ ತಗೋಬಹುದು. ಓಕೆ, 3 ಮಂತ್ಸ್, ಇನ್ನು ಕೆಲವರಿಗೆ ಮೇ ಬಿ ವಿತಿನ್ 3 ಮಂತ್ಸ್ ಏನೋ ನಿಮ್ಮ ಮಧ್ಯೆ ಒಂದು ಸೆಲೆಬ್ರೇಷನ್ ನಡೆಯೋದಿದೆ. ಆ ಸೆಲೆಬ್ರೇಷನ್ ಇಲ್ಲಿ ನೀವು ಮಾಡ್ತಾ ಇದ್ದೀರಾ ವಿತಿನ್ 3 ಮಂತ್ಸಲ್ಲಿ. ಓಕೆ, ಆ್ಯಂಡ್ ಮ್ಯಾರೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರೈಟ್ ನಾವು ಇಲ್ಲಿ ನೀವೇ ಏನೋ ಆ್ಯಕ್ಷನ್ ತೊಗೋತಿಲ್ಲ ಅಂತ ನನಗೆ ಫೀಲ್ ಆಗ್ತಿದೆ. ಓಕೆ, ಸೊ ನೀವೇನೋ ಆ್ಯಕ್ಷನ್ ತೊಗೋತಿಲ್ಲ, ತುಂಬ ಪ್ರೊಟೆಕ್ಟಿವ್ ಆಗಿ ನೀವು ಫೀಲ್ ಮಾಡಬೇಕು ಅನ್ನೋ ರೀತಿ ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಲೈಕ್ ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕಾಗಿದೆ ಈ ಒಂದು ಪ್ರೀತಿಯಲ್ಲಿ ಅನ್ನೋ ರೀತಿ. ಅದು ಈ ಪ್ರೀತಿಯಲ್ಲಿ ಇರಬಹುದು ಅಥವಾ ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕಾಗಿದೆ ಅನ್ನೋದಿರಬಹುದು. ಸೊ ಇದರಿಂದ ನೀವೇನು ಆ್ಯಕ್ಷನ್ ತೊಗೊಳ್ಳದೆ ಇರಬಹುದು. ಬಿಕಾಸ್ ಏನು ಮೇಜರ್ ಇಶ್ಯೂಸ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕಾಡ್ತಿದ್ದೆ, ಅಥವಾ ಮೇಜರ್ ಇಶ್ಯೂಸ್ ಏನೋ ಒಂದು ಬಿಗ್ ಪ್ರಾಬ್ಲಮ್ನ, ಬಿಗ್ ಚೇಂಜಸ್ನ ನೀವು ತರಬೇಕಾಗಿದೆ. ಅದನ್ನು ತರೋದು ಹೇಗೆ ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇದ್ದೀರಾ. ಓಕೆ, ದ ಮೆಜಿಷಿಯನ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಪರ್ಸನ್ ನನ್ನ ಪ್ರೀತಿಯನ್ನು ಒಪ್ಕೋತಾರ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ ಎಸ್ ಅಫ್ಕೋರ್ಸ್ ಈ ಒಂದು ಪರ್ಸನ್ ನಿಮ್ಮ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಓಕೆ, ಸೊ ಅದು ನಿಮ್ಮ ಕ್ರಶ್ ಇರಬಹುದು, ಅಥವಾ ನಿಮ್ಮ ರಿಲೇಟಿವ್ಸ್, ಅಥವಾ ನಿಮಗೆ ತುಂಬ ಹತ್ರವಾದಂಥವ್ರು, ಲೈಕ್ ಫ್ರೆಂಡ್ ಇರಬಹುದು. ಅವರು ನಿಮಗೆ ಫ್ರೆಂಡ್ ಆಗಿದ್ದರು, ಬಟ್ ಈಗ ಈ ಒಂದು ಪರ್ಸನ್ ನನ್ನ ಮೇಲೆ ಪ್ರೀತಿ ಆಗಿದೆ ಅದನ್ನು ಹೇಳ್ಕೊತಾರ. ಈ ರೀತಿಯಾದಂಥ ಎನರ್ಜೀಸ್ನ ಫೇಸ್ ಮಾಡ್ತಾ ಇದ್ರೆ ಎಸ್ ಅಫ್ಕೋರ್ಸ್ ಅಂತ ಹೇಳ್ತೀನಿ. ಓಕೆ, ಸೊ ನೀವು ಪಾತನ್ನ ಚಾಯ್ಸ್ ಮಾಡಿ ಅಂತ ಹೇಳ್ತೀನಿ. ನೀವೇನಾದರೂ ಇಲ್ಲಿ ಈ ಒಂದೇ ಈ ಪರ್ಸನ್ನೇ ನನ್ನ ಹತ್ರ ಹೇಳ್ಕೊಳ್ಳಿ ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಾ ಇದ್ರೆ ನ್ಯೂ ಪಾತನ್ನು ನೀವು ಕ್ರಿಯೇಟ್ ಮಾಡಿ, ನ್ಯೂ ಡೈರೆಕ್ಷನ್ನ ನೀವು ಚೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಅದರಿಂದ ನೀವು ಈ ಒಂದು ಪರ್ಸನ್ನ ಪಡ್ಕೋಬಹುದು. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ಫೀಲ್ ಆಗ್ತಿದೆ ಎಮೋಷನಲ್ ಏನಿದೆ, ಎಮೋಷನಲ್ ಬಾಂಡಿಂಗ್ ಏನಿದೆ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ ಈ ಒಂದು ಪ್ರೀತಿಯಲ್ಲಿ. ಓಕೆ, ಫೈನಾನ್ಷಿಯಲಿ ಕೂಡ
ಒಂದು ಸ್ಟೆಬಿಲಿಟಿ ಅನ್ನೋದು ಬೇಕಾಗಿದೆ. ಅದು ನಿಮ್ಮ ಲೈಫಲ್ಲಿ ಬರ್ತಿದೆ ಇನ್ ದಿ ನಿಯರ್ ಫ್ಯೂಚರ್. ಓಕೆ, ಬಟ್ ಸ್ಟಿಲ್ ನೀವು ಯಾಕೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಎಮೋಷ್ನಲಿ ಯು ಆರ್ ವೆರಿ ಕನೆಕ್ಟೆಡ್. ಬಟ್ ಏನು ನಿಮ್ಮ ಫಿಸಿಕಲಿ ಇರಬಹುದು ಅಥವಾ ನಿಮ್ಮ ಒಂದು ಫೈನಾನ್ಷಿಯಲಿ ಇರಬಹುದು, ನೀವು ಇಲ್ಲಿ ತುಂಬ ಸ್ಟ್ರಗಲ್ ನೋಡ್ತಾ ಇದ್ದೀರಾ. ಅದರಿಂದ ನೀವು ಇಲ್ಲಿ ಸ್ಟಕ್ ಫೀಲ್ನ ಮಾಡ್ತಿರಬಹುದು. ಓಕೆ, ಏನಾಗ್ತಿದೆ ಈ ಒಂದು ಪ್ರೀತಿಯಲ್ಲಿ? ಆ್ಯಂಡ್ ಇನ್ನೂ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಈ ಒಂದು ಪರ್ಸನ್ ಆಲ್ರೆಡಿ ಈ ಒಂದು ಪರ್ಸನ್ಗೆ ಮದುವೆ ಆಗಿದೆ ಅಥವಾ ನಿಮಗೆ ಮದುವೆ ಆಗಿರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಹಾಗಾಗಿ ನೀವು ಇಲ್ಲಿ ಏನು ಆ್ಯಕ್ಷನ್ ತೊಗೊಳಕ್ಕಾಗದೇ ಇರಬಹುದು. ಓಕೆ, ಸೊ ಮ್ಯಾರೇಜ್ ರಿಲೇಟೆಡ್ ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಮದರ್ ಇಶ್ಯೂಸ್ ಇರಬಹುದು. ಈ ಒಂದು ರಿಲೇಷನ್ಶಿಪ್ ಏನಿದೆ ಇದನ್ನು ಅಕ್ಸೆಪ್ಟ್ ಮಾಡೋದು ಡೌಟ್ ಇದೆ. ನಿಮ್ಮ ಫ್ಯಾಮಿಲಿ ಪರ್ಸನ್ ಅಥವಾ ನಿಮ್ಮ ಮದರ್ ಈ ರೀತಿಯಾದಂಥ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಬರ್ತಿದೆ. ಸಡನ್ ಆಫ್ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ. ಓಕೆ, ಸೊ ಅದು ಈ ಪ್ರೀತಿಯಲ್ಲಿ ಇರಬಹುದು ಅಥವಾ ನಿಮ್ಮಲ್ಲಿ ಇರಬಹುದು. ಏನೋ ಒಂದು ಸಡನ್ ಆಫ್ ಚೇಂಜಸ್ ಆಗಿದೆ. ಅದನ್ನು ನೀವು ಇಲ್ಲಿ ತಿಳ್ಕೋಬೇಕಾಗಿದೆ ಯಾಕೆ ಅಂತ. ಓಕೆ, ಸೊ ಅದ್ರ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ. ಮೇ ಬಿ ಇಲ್ಲಿ ATRO ಈ ರೀತಿಯಾದಂಥ ಇನಿಷಿಯಲ್ ನಿಮ್ಮ ಅಥವಾ ನಿಮ್ಮ ಪರ್ಸನ್ದಾಗಿರಬಹುದು. ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕಾರ್ಡ್ ಬರ್ತಿದೆ. ಓಕೆ, ಸೊ 2 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ನಿಮ್ಮ ಪರ್ಸನ್ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇರಬಹುದು. ಸೊ ನಿಮಗೆ ಇಲ್ಲಿ ಏನಾದರೂ ಆ್ಯಕ್ಷನ್ ತೊಗೋಬೇಕು ಅಂತ ಇದ್ದರೂ ಫಸ್ಟು ನಿಮಗೆ ಫೀಲ್ ಆಗೋದು ಅವರ ಒಂದು ಪ್ರೊಟೆಕ್ಷನ್, ಅವರ ಒಂದು ಫೀಲಿಂಗ್ಸ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡೋದಿರಬಹುದು ಅಥವಾ ಆ ಒಂದು ಪರ್ಸನ್ನ ನೀವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದೆ ಅನ್ನೋ ರೀತಿ ನನಗೆ ಇಲ್ಲಿ ಫೀಲ್ ಆಗ್ತಿದೆ. ಸೊ ಈ ರೀತಿಯಾಗಿ ನೀವು ಆ ಒಂದು ಪರ್ಸನ್ನ ಇಲ್ಲಿ ಹೈಡ್ ಮಾಡಿಡ್ತಿರಬಹುದು. ಓಕೆ, ಸೊ ಬಿಕಾಸ್ ನಿಮಗೆ ಇದು ಆಗಬಹುದು ಅಥವಾ ಆಗದೇನೂ ಇರಬಹುದು ಅನ್ನುವಂಥ ಡೌಟ್ ಇದೆ. ಇದರಿಂದ ಈ ಒಂದು ಪರ್ಸನ್ನ ನೀವು ಇಲ್ಲಿ ಹೈಡ್ ಮಾಡ್ತಿರಬಹುದು. ಓಕೆ, ಸೊ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಈಸ್ ಆರ್ ಶಿ ಈಸ್ ವೆರಿ ಲಾಯಲ್ ವಿತ್ ಯು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಅಗೇನ್ ದ ಚಾರಿಯಟ್ ಕಾರ್ಡ್ ಬರ್ತಿದೆ. ಆ್ಯಕ್ಷನ್ ತೊಗೋಬೇಕಾಗಿದೆ ನೀವು. ಓಕೆ, ಸೊ ನನಗಿಲ್ಲಿ ನೋಡಿ ವರ್ಡ್ ಕಾರ್ಡಲ್ಲಿ ನೀವೇನೂ ಆ್ಯಕ್ಷನ್ ತೊಗೋತಿಲ್ಲ. ಆ್ಯಂಡ್ ಇಲ್ಲಿ ನನಗೆ ನೀವು ಆ್ಯಕ್ಷನ್ ತೊಗೋಬೇಕಾಗಿದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನನಗೆ ನೀವು ಆ್ಯಕ್ಷನ್ ತೊಗೋಬೇಕಾಗಿದೆ ಅಂತ ಮೆಸೇಜಸ್ ಬರ್ತಿದೆ. ಸೊ ಯಾವಾಗ ನೀವು ಆ್ಯಕ್ಷನ್ ತೊಗೋತೀರಾ ಆಗ ಇಟ್ಸ್ ವರ್ಕ್ ಲೈಕ್ ಅ ಮ್ಯಾಜಿಕ್, ನ್ಯೂ ಬಿಗಿನಿಂಗ್ ಅಂತ ನನಗೆ ಫೀಲ್ ಆಗ್ತಿದೆ. ಓಕೆ, ಸೊ ಸಮ್ಹೌ ಇಲ್ಲಿ ಕೆಲವರಿಗೆ ಆಲ್ರೆಡಿ ಮಕ್ಕಳಿದ್ದಾರೆ ಲೈಕ್ ದ್ಯಾಟ್. ಓಕೆ, ಸೊ ಇನ್ನೂ ಕೆಲವರಿಗೆ ಇಲ್ಲಿ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೂ ನಿಮಗೆ ಇಲ್ಲಿ ಫೀಲ್ ಆಗ್ತಿದೆ ಅವರ ಫ್ಯಾಮಿಲಿ ಅಥವಾ ಅವರ ಒಂದು ಹೆಲ್ತ್, ಅವರ ಒಂದು ರಿಲೇಷನ್ಶಿಪ್ ಹೇಗೆ ಹೋಗ್ತಿದೆ ಅದನ್ನು ನಾನು ಹೇಗೆ ತೆಗೆದಾಕೋದು, ಈ ರೀತಿಯಾದಂಥ ಏನೋ ಒಂದು ಬಿಗ್ ಹ್ಯಾಪಿ ಚೇಂಜಸ್ಗಾಗಿ ನೀವು ವೆಯ್ಟ್ ಮಾಡ್ತಿರಬಹುದು. ಸೊ ಈ ರೀತಿಯಾದಂಥ ಎನರ್ಜೀಸ್ ನನಗೆ ಕಾಣಿಸ್ತಿದೆ. ಓಕೆ, ಏಸ್ ಆಫ್ ಸಾರ್ಟ್ಸ್ ಇದೆ. ಜಮಿನಿ, ಲಿಬ್ರಾ, ಅಕ್ವೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್. ಓಕೆ, ಸೊ ಇದು ನೀವಿರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಇರಬಹುದು, ಅವರ ಎನರ್ಜೀಸ್ ಇದೆ. ಬನ್ನಿ ನಾ 2 ಕಾರ್ಡ್ ತೆಗೆಯೋಣ. ಹೇಗಿದೆ ಇನ್ನು 2 ಕಾರ್ಡ್ಸ್ ಏನು ಹೇಳ್ತಿದೆ ನಿಮ್ಮ ಪ್ರೀತಿಯಲ್ಲಿ ಕರೆಂಟ್ ಎನರ್ಜಿನ ಅಂತ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಪೇಷನ್ಸ್ನ ತೋರಿಸುತ್ತೆ. ಓಕೆ, ಸೊ ತುಂಬ ಪೇಷನ್ಸ್ ಬೇಕಾಗಿದೆ ಅಂತ ಹೇಳ್ತೀನಿ. ಇನ್ನು ಕೆಲವರಿಗೆ ಇಲ್ಲಿ ಆ್ಯಕ್ಷನ್ ತೊಗೊಳಕ್ಕೆ ಪ್ರಿಪೇರ್ ಆಗ್ತಿರಬಹುದು. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಆ್ಯಕ್ಷನ್ ತೊಗೋಬೇಕು ಅಂತ ಇಲ್ಲಿ ಪ್ರಿಪೇರ್ ಆಗ್ತಿರಬಹುದು. ಆ ಎನರ್ಜೀಸ್ ಸಹ ಇದೆ. ಸೊ ನೀವೇನಾದರೂ ಆ ರೀತಿಯಾದಂಥ ಎನರ್ಜೀಸ್ ಫೇಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಆ್ಯಕ್ಷನ್ ತೊಗೋತಾರೆ ಅಂತ ಹೇಳಿದ್ರೆ ಇಟ್ಸ್ ವರ್ಕ್ ಲೈಕ್ ಅ ಮ್ಯಾಜಿಕ್ ಅನ್ನೋ ರೀತಿ. ಸೊ ಮ್ಯಾರೇಜ್ ಕಾರ್ಡ್ ಬರ್ತಿದೆ. ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ. ಓಕೆ,
ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ನೋಡೋಣ ಬನ್ನಿ ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ. ಸಾಕು ಅನ್ಕೋತೀನಿ. ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮೆ ಮಾಡು ಅಂತ ಕೇಳ್ತಿದ್ದಾರೆ. ಯು ಆರ್ ಮೈ ಸೋಲ್ಮೇಟ್, ಆಲ್ಸೋ ಯು ಆರ್ ಮೈ ಕೀ ಆಫ್ ಮೈ ಹಾರ್ಟ್ ಅಂತ ಹೇಳ್ತಿದ್ದಾರೆ. ನೀವು ಅವರ ಸೋಲ್ಮೇಟ್ ಅಥವಾ ಅವರ ಒಂದು ಹಾರ್ಟ್ನ ಕೀಲಿಕಾಯಿ ನೀವು ಆಗಿದ್ರ ಅಂತ ಹೇಳ್ತಿದ್ದಾರೆ. ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಮೆಮೊರೀಸ್ ಅಂತ ಹೇಳ್ತಿದ್ದಾರೆ. ನೀವು ಯಾವಾಗಲೂ ಅವರ ಮೆಮೊರೀಸಲ್ಲಿ ಇರ್ತೀರಾ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ರೀಕನ್ಸಿಲೇಷನ್ ಗಿವ್ ಮಿ ಒನ್ ಚಾನ್ಸ್ ಅಂತ ಕೇಳ್ತಿದ್ದಾರೆ. ಮೇ ಬಿ ಇಲ್ಲಿ ರೀಕನ್ಸಿಲೇಷನ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಸಹ ನಿಮಗೆ ರೀಕನ್ಸಿಲೇಷನ್ಗಾಗಿ ಕೇಳ್ತಿದ್ದಾರೆ. ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು ಅಂತ ಹೇಳ್ತಿದ್ದಾರೆ. ಐ ಲವ್ ಯು ನಾಟ್ ಓನ್ಲಿ ಫಾರ್ ವಾಟ್ ಯು ಆರ್ ಬಟ್ ಫಾರ್ ವಾಟ್ ಐ ಆಮ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಇಲ್ಲಿ ಅವರು ನಿಮ್ಮ ಜೊತೆ ಹೇಗಿರ್ತಾರೆ ಅದಕ್ಕೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನೀವು ಹೇಗಿದ್ದೀರಾ ಅಷ್ಟೇ ಅಲ್ಲ, ಸೊ ನಿಮ್ಮ ಜೊತೆ ಇರುವಾಗ ಆ ಒಂದು ಪರ್ಸನ್ ಹೇಗಿರ್ತಾರೆ ಅದಕ್ಕಾಗಿ ನಿಮ್ಮನ್ನು ಈ ಒಂದು ಪರ್ಸನ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಡಿಡ್ ಯು ನೋ ದಟ್ ಐ ರಿಯಲಿ ಲವ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ನಿಂಗೆ ಗೊತ್ತಾ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಸಮ್ಟೈಮ್ ಇಟ್ಸ್ hard to find words tell you how much you mean to me. You are the ಸ್ಪೆಷಲ್ ಗಿಫ್ಟ್ ಫ್ರಮ್ ದ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ. ನೀವು ಯೂನಿವರ್ಸ್ ಕೊಟ್ಟಿರುವಂಥ ಒಂದು ಸ್ಪೆಷಲ್ ಗಿಫ್ಟ್ ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು, ಯು ಆರ್ ಎವ್ರಿಥಿಂಗ್ ಟು ಮೀ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ತುಂಬ ಡ್ರೀಮ್ ಮಾಡ್ತಾರೆ ನಿಮ್ಮ ಬಗ್ಗೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀವೇ ಎಲ್ಲ ಅವರಿಗೆ ಅಂತ. ಓಕೆ, ಸೊ ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಯಾವುದಾಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.